ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟದಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳೆಂಬ ಈ 8 ನನ್ನದೇ ಪ್ರಕೃತಿ. ಯಾವ ರೀತಿ ವಿದ್ಯುತ್ ಇಲ್ಲದೆ ಯಂತ್ರ ನಡೆಯದೋ, ಆತ್ಮನಿಲ್ಲದೆ ದೇಹ ಉಳಿಯದೋ, ಗಾಳಿ ಇಲ್ಲದೆ ಪ್ರಾಣ ಉಳಿಯದೋ, ಮಣ್ಣಿಲ್ಲದೆ ಈ ಭೂಮಿಯ ಅಸ್ತಿತ್ವವಿಲ್ಲವೋ, ನೀರಿಲ್ಲದೆ ಸಮುದ್ರವೇ ಇರದೋ, ಆಕಾಶವಿರದೆ ಪ್ರತ್ಯೇಕತೆ ಇರದೋ, ಮನಸ್ಸು, ಬುದ್ಧಿ, ಅಹಂಕಾರವಿಲ್ಲದೆ ಮಾನವನ ನಿಜ ಸ್ವರೂಪ ತಿಳಿಯದೋ, ಹಾಗೆ ಭಗವಂತನಿರದೆ ಇದಾವುದೂ ಇರದು. ಇದೆಲ್ಲವೂ ಭಗವಂತನೇ. ಜಡವಾಗಲಿ ಚೇತನವಾಗಲಿ ಈ ಪ್ರಕೃತಿಯಲ್ಲಿ ತನ್ನತನ ಉಳಿಸಿಕೊಂಡು ಪ್ರತ್ಯೇಕವಾಗಿ ಕಾಣಲು ಪರಿಸರವನ್ನು ಎದುರಿಸುವ ಸಾಮರ್ಥ್ಯ ಇರಬೇಕು. ಭೂಮಿಯ ಕಂಪನಕ್ಕೆ ಪ್ರತ್ಯೇಕವಾಗಿರುವ ಜಡಚೇತನವೆಲ್ಲವೂ ಮಣ್ಣಲ್ಲಿ ಮಣ್ಣಾಗುತ್ತವೆ. ಯಾವುದು ಪರಿಸರದ ಒತ್ತಡ ತಾಳಿಕೊಂಡು ಪರಿಸರದಲ್ಲಿ ಉಳಿಯುತ್ತದೆ, ಅದಕ್ಕೆ ಅದರೊಳಗಿರುವ ಶಕ್ತಿಯೇ ಕಾರಣ. ಅಂತಹ ಅದೃಶ್ಯ ಶಕ್ತಿಯೇ ಭಗವಂತ. ಒಂದು ವಸ್ತುವಿನ ಅಥವಾ ದೇಹದ ಕವಚ ನೋಡಿ ತಾತ್ಕಾಲಿಕವಾಗಿ ಮೋಹಗೊಳ್ಳಬಹುದು. ಆದರೆ ಅದರ ಶಕ್ತಿ ಬೇರ್ಪಡುತ್ತಿದ್ದಂತೆ ಮೋಹವಿರಲಿ, ಅತ್ತ ಮುಖ ಹಾಕುವುದಕ್ಕೂ ಅಸಹ್ಯ ಹಾಗೂ ಭಯವಾಗುತ್ತದೆ. ಹೀಗೆ ಸಕಲವನ್ನೂ ಆವರಿಸಿ ಕಾರ್ಯಕಾರಣಕ್ಕಾಗಿ ಪ್ರತ್ಯೇಕವಾಗಿಡಲು ಆಕಾಶ, ವ್ಯಕ್ತವಾಗಿ ಕಾಣಲು ಮಣ್ಣಿನ ಗೊಂಬೆ, ಶಕ್ತಿಯ ನಿರಂತರತೆಗಾಗಿ ನರವೆಂಬ ಆಕಾಶದೊಳಗೆ ಗಾಳಿಯೊಂದಿಗೆ ನೀರಾಗಿ ಹರಿದ ರಕ್ತದ ಘರ್ಷಣೆಯಿಂದುಂಟಾದ ಶಕ್ತಿ ಎಂಬ ಆತ್ಮ, ಮನಸ್ಸು, ಬುದ್ಧಿ, ಅಹಂಕಾರದಿಂದ ಪರಿಸರದೊಂದಿಗೆ ಸ್ಪಂದಿಸುವ ಈ ಗೊಂಬೆ, ಹೀಗೆ ಏಕವಾಗಿಯೂ ಪ್ರತ್ಯೇಕವಾಗಿಯೂ ಎಲ್ಲವನ್ನೂ ಆವರಿಸಿದ ಅವನೇ ಭಗವಂತ. ಹರಿ ಓಂ.